ಇದೊಂದು ರಾಮರಾಜ್ಯದಲ್ಲಿ ನಡೆದ ಕತೆ. ನಾಯಿಗೂ ಸಿಕ್ಕಿರುವ ನ್ಯಾಯ. ರಾಮಾಯಣ ಬರೆದ ವಾಲ್ಮೀಕಿ, ಮಹಾಭಾರತ ಬರೆದ ವೇದವ್ಯಾಸರಂತಹ ಮಹಾನ್ ಕವಿಗಳು ಯುಗ ಯುಗಗಳಲ್ಲೂ ಪ್ರಾತಸ್ಮರಣೀಯರಾಗಿದ್ದಾರೆ. ಎಂದರೆ ಅವರು ಬರೆಯುವ ಕಾವ್ಯ ಶೈಲಿ ದೊಡ್ಡ ದೊಡ್ಡ ಪ್ರಮುಖವಾದ ವಿಷಯಗಳ ನಡುವೆ ಸಣ್ಣ ಸಣ್ಣ ಸಂಗತಿಗಳನ್ನು ತಿಳಿಸುವ ಮೂಲಕ ಸಮಾಜಕ್ಕೆ ನೀತಿ ಪಾಠ ತಿಳಿಸಿರುತ್ತಾರೆ. ರಾಮಾಯಣವನ್ನು ಬರೆದ ವಾಲ್ಮೀಕಿ ಮಹರ್ಷಿಗಳು ಆ ಕಾಲಘಟ್ಟದಲ್ಲಿ ನಡೆದ ಸಣ್ಣ ಸಣ್ಣ ಘಟನೆಗಳನ್ನು ನಮಗೆ ಮಾದರಿಯಾಗಿ ತೋರಿಸಿದ್ದಾರೆ. ರಾಮರಾಜ್ಯದಲ್ಲಿ ಪ್ರಜೆಗಳಲ್ಲದೆ ಆಹಾರ ಪದಾರ್ಥಗಳಾದ ಅಕ್ಕಿ, ರಾಗಿಗೆ ನ್ಯಾಯ, ಪ್ರಾಣಿ ಪಕ್ಷಿಗಳಿಗೆ ಪ್ರೀತಿ, ಅಳಿಲು ಸೇವೆಗೆ ನ್ಯಾಯ, ನದಿಗಳು, ಪ್ರಕೃತಿ ಕುರಿತು ಕಾಳಜಿ, ಹೀಗೆ ಎಲ್ಲವನ್ನೂ ಓದುಗರ ಕಣ್ಣು ಮುಂದೆ ಚಿತ್ರಿಸಿದಂತೆ ರಂಜನೀಯವಾಗಿಯೂ ಕಲಾತ್ಮಕವಾಗಿಯೂ ಜೊತೆಗೆ ಸಮಾಜಕ್ಕೆ ಉಪಯುಕ್ತವಾದ ಸಂದೇಶಗಳನ್ನು ಕೊಡುವ ಮೂಲಕ ತಿಳಿಸುವ ಪರಿ ಅನನ್ಯವಾದದ್ದು. ಈಗ ಹೇಳ ಹೊರಟಿರುವುದು ತ್ರೇತಾಯುಗದ ಶ್ರೀರಾಮನ ರಾಜ್ಯಾಡಳಿತದಲ್ಲಿ ನಾಯಿಯ ಕಷ್ಟಕ್ಕೂ ನ್ಯಾಯ ಒದಗಿಸಿದ ಒಂದು ಕತೆ. ರಾಮನು ಸೀತಾಲಕ್ಷ್ಮಣ ಸಮೇತ 14 ವರ್ಷ ವನವಾಸವನ್ನು ಮುಗಿಸಿ ಬಂದ ನಂತರ ಶ್ರೀರಾಮಚಂದ್ರನಿಗೆ ಅಯೋಧ್ಯ ರಾಜನಾಗಿ ಪಟ್ಟಾಭಿಷೇಕವಾಯಿತು. ಭರತನು ಯುವರಾಜನಾಗಿ ಲಕ್ಷ್ಮಣನಿಗೆ ಹೇಳಿದ. ನಾಯಿ ತಾನಾಗಿ ಅರಮನೆಯ ಸಭೆಗೆ ಬಂದಿದ್ದೇ ಮೇಲೆ ಹೋಗಿ ರಾಮ ಸೀತೆಗೆ ನಮಸ್ಕಾರ ಮಾಡಿ ಕೆಳಗೆ ಬಂದು ನಿಂತಿತು. ಅದು ರಾಮರಾಜ್ಯದ ನಾಯಿ. ಅದಕ್ಕೆ ಶಿಷ್ಟಾಚಾರ ಗೊತ್ತಿತ್ತು. ರಾಮನು, ನಿನ್ನ ಸಮಸ್ಯೆ ಏನು, ಭಯವಿಲ್ಲದೆ ಎಲ್ಲ ಹೇಳು ಅಂದ. ಅದಕ್ಕೆ ನಾಯಿಯು, ರಾಮ, ನೀನು ದಯಾಪರ, ಕರುಣಾಮಯಿ, ಇದೊಂದು ನಾಯಿ ಮುಂಡೇದು ಅಂತ ನಿರ್ಲಕ್ಷಿಸದೆ ಹಾಗೂ ತಮಾಷೆಯಾಗಿ ತೆಗೆದುಕೊಳ್ಳದೆ ಸರಿಯಾಗಿ ಗಮನಿಸಿ ನನಗೆ ನ್ಯಾಯ ಒದಗಿಸುವಂತ ಬೇಡಿತು. ರಾಮನು ಭರವಸೆ ಕೊಟ್ಟ ಮೇಲೆ, ನೋಡು ರಾಮ, ನಾನು ಯಾವ ತಪ್ಪನ್ನೂ ಮಾಡಿರಲಿಲ್ಲ. ದೇವಸ್ಥಾನದ ಮುಂದೆ ಮಲಗಿದ್ದೆ. ಅಲ್ಲಿಗೆ ಬಂದ ಸರ್ವಸಿದ್ಧಿ ಕೆಂಪಸ್ವಾಮಿ ನನ್ನನ್ನು ಕೋಲಿನಿಂದ ಹಣೆಗೆ ರಕ್ತ ಬರುವಂತೆ ಹೊಡೆದಿದ್ದಾನೆ. ಯಾಕೆ ಅಂತ ನನಗೂ ಗೊತ್ತಿಲ್ಲ. ರಾಮ, ನಿನ್ನ ರಾಜ್ಯದಲ್ಲಿ ನಿರಪರಾಧಿಗಳಿಗೆ ಅನ್ಯಾಯ ಆಗಲು ನೀನು ಬಿಡಬಾರದು. ನನಗೆ ನ್ಯಾಯ ಕೊಡು ಎಂದಿತು. ಶ್ರೀರಾಮನ ಸರ್ವಸಿದ್ಧಿ ಸನ್ಯಾಸಿಯನ್ನು ಕರೆಸಿ ಕೇಳಿದ. ಅವನು ನಾಯಿಗೆ ಹೊಡೆದೆ ಎಂಬುದನ್ನು ಒಪ್ಪಿಕೊಂಡ. ಇಂತಹ ಒಂದು ವಿಚಿತ್ರವಾದ ಅಪರಾಧ ಇರುವುದು ಇದೇ ಮೊದಲು. ಇದಕ್ಕೆಂದೇ ಶಿಕ್ಷೆ ಎಂದು ಕೊಂಡ ರಾಮನು. ಇವನಿಗೆ ಯಾವ ಶಿಕ್ಷೆ ಕೊಡಲಿ, ನೀನೇ ಹೇಳು ಎಂದು ನಾಯಿಯನ್ನೇ ಕೇಳಿದ. ನಾಯಿ ಹೇಳಿತು, ಪ್ರಜಾಪರಿಪಾಲಕ ರಾಮ, ನನ್ನ ಹತ್ತಿರ ಒಂದು ಉಪಾಯ ಇದೆ. ಎಂತಹ ಶಿಕ್ಷೆ ಕೊಡಬೇಕು ಎಂದರೆ, ಇಲ್ಲೇ ಹತ್ತಿರದಲ್ಲೇ ಕಾಲಂಜರಗಿರಿ ಎನ್ನುವ ಪ್ರಸಿದ್ಧವಾದ ದೇವಸ್ಥಾನವಿದೆ. ಅಲ್ಲಿನ ಧರ್ಮಾಧಿಕಾರಿಯಾಗಿ ಇವನನ್ನು ನೇಮಿಸಬೇಕು ಎಂದಿತು. ಈ ತೀರ್ಪನ್ನು ಕೇಳಿದ ಸಭಿಕರೆಲ್ಲರಿಗೂ ತುಂಬ ಆಶ್ಚರ್ಯವಾಯಿತು. ತಪ್ಪು ಮಾಡಿದವನಿಗೆ ಧರ್ಮದರ್ಶಕ ಸ್ಥಾನವೇ ಎಂದುಕೊಂಡರೆ ರಾಮ ಮರುಮಾತಾಡದೆ ನಾಯಿ ಹೇಳಿದಂತೆ ಸರ್ವಸಿದ್ಧಿ ಸನ್ಯಾಸಿಗೆ ಧರ್ಮಾಧಿಕಾರಿ ಪಟ್ಟವನ್ನು ಕೊಟ್ಟು ಗೌರವದಿಂದ ಆನೆಯ ಮೇಲೆ ಕೂರಿಸಿ ಕಾಲೇಂಜರ್ ಮಠಕ್ಕೆ ಕಳುಹಿಸಿದ. ಸರ್ವಸಿದ್ಧಿ ಸನ್ಯಾಸಿ ಇದರಿಂದ ಖುಷಿಯಾಗಿ ಒಳಗೊಳಗೆ ಸಂತೋಷಗೊಂಡು ಮಠಕ್ಕೆ ಹೋದನು. ಆಮೇಲೆ ಸಭಿಕರ ಕುತೂಹಲಕ್ಕೆ ನಿನಗೆ ಹೊಡೆದ ಆ ಸನ್ಯಾಸಿಗೆ ಗೌರವದ ಧರ್ಮಾಧಿಕಾರಿಯಾಗುವಂತಹ ಶಿಕ್ಷೆ ಕೊಟ್ಟ ಹಿಂದಿನ ಕಾರಣವನ್ನು ಕೇಳುತ್ತಾನೆ. ನಾಯಿ ಹೇಳಿತು, ಹಿಂದಿನ ಜನ್ಮದಲ್ಲಿ ಈ ಮಠಕ್ಕೆ ನಾನೇ ಮುಖ್ಯ ಮಹಂತನಾಗಿದ್ದೆ. ಇದರಿಂದಾಗಿಯೇ ನನಗೆ ಈ ನಾಯಿ ಜನ್ಮ ಬಂದಿದೆ ಎಂದಾಗ ರಾಮ ಆಶ್ಚರ್ಯದಿಂದ ಯಾಕೆ ಎಂದು ಕೇಳಿದ. ಅದಕ್ಕೆ ನಾಯಿ, ನನ್ನ ಮತ್ತು ಜನರ ಆಧ್ಯಾತ್ಮಿಕ ಕಲ್ಯಾಣ ಉದ್ದೇಶವಿಟ್ಟುಕೊಂಡು ನನ್ನನ್ನು ಕಾಲಿಂಜರ್ ಮಠದ ಧರ್ಮಾಧಿಕಾರಿಯಾಗಿ ಮಾಡಿದ್ದರು. ನಾನು ಸಹ ಒಳ್ಳೆಯ ಉದ್ದೇಶಕ್ಕೆ ಧರ್ಮಾಧಿಕಾರಿಯಾದೆ ಮತ್ತು ಮಠದ ಅಭಿವೃದ್ಧಿಗೆ ಜನಗಳು ಸಂತೋಷವಾಗಿರಲು ಶ್ರಮವಹಿಸಿ ಕೆಲಸ ಮಾಡಿದೆ. ಇದನ್ನೆಲ್ಲ ನೋಡಿದ ಜನ ನನ್ನನ್ನು ತಮ್ಮ ಗುರುವೆಂದು ತಿಳಿದು ಅದೆಷ್ಟು ಮರ್ಯಾದೆ ಕೊಡುತ್ತಿದ್ದರು ಎಂದರೆ, ನಾನು ಹೇಳಿದ್ದೇ ವೇದವಾಕ್ಯವಾಯಿತು, ನಾನು ಮಾಡಿದ್ದೇ ಶಾಸನವಾಯಿತು. ನಾನೇನು ಅಂತ ಗನಂದಾರಿ ಕೆಲಸ ಮಾಡಿಲ್ಲವೆಂದುಕೊಂಡರೂ ಜನ ಮಾತ್ರ ನಾನು ಹೇಳಿದ್ದನ್ನೇ ಕೇಳತೊಡಗಿದರು. ಇದರಿಂದ ನನ್ನ ಮನಸ್ಸು ವಿಚಲಿತವಾಯಿತು. ನಂತರದ ದಿನಗಳಲ್ಲಿ ನಾನು ಅಹಂಕಾರದಿಂದ ಮೆರೆದೆ. ನಾನು ಸರ್ವಶ್ರೇಷ್ಠ ವ್ಯಕ್ತಿ ಎಂದು ಬೀಗಿದೆ. ನನ್ನ ಅವಶ್ಯಕತೆಗೆ ಅನುಕೂಲವಾಗುವಂತೆ ಏನೇನು ಬೇಕು ಎಲ್ಲವನ್ನೂ ಜನಗಳಿಂದ ಕೇಳಿ ಪಡೆದುಕೊಂಡೆ. ದಿನೇ ದಿನೇ ಹೆಚ್ಚಾಗುತ್ತಿರುವ ಹೆಸರು, ಕೀರ್ತಿ, ಅಧಿಕಾರ ನನ್ನನ್ನು ಮತಿಭ್ರಷ್ಟನನ್ನಾಗಿ ಮಾಡಿಸಿತು. ತಪ್ಪು ಮಾಡುತ್ತಿದ್ದೇನೆ ಎಂದು ಗೊತ್ತಿದ್ದರೂ ಮಠದ ದೊಡ್ಡ ಮಹಾಂತನ ಸೋಗು ಹಾಕಿಕೊಂಡು ಓಡಾಡುತ್ತಿದ್ದೆ.
ನನ್ನ ನೈತಿಕತೆ ಕಾಲ ಕಸವಾಯಿತು. ದರ್ಪ, ಅಧಿಕಾರ, ಗೌರವ ಮತ್ತು ಅಹಂಕಾರದಲ್ಲಿ ಮುಳುಗಿ ಬಹುದೂರ ಸಾಗಿ ಕೆಸರಿನ ಹೊಂಡದಲ್ಲಿ ಮುಳುಗಿಬಿಟ್ಟೆ. ಆದರೆ ಮತ್ತೆಂದೂ ಮೇಲೆ ಬರಲು ಆಗಲೇ ಇಲ್ಲ. ಹೋದ ಜನ್ಮದಲ್ಲಿ ನಾನು ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತವಾಗಿ ಈಗ ನಾಯಿಯಾಗಿ ಜನ್ಮ ತಾಳಿ ಶಿಕ್ಷೆ ಅನುಭವಿಸುತ್ತಿದ್ದೇನೆ. ಈಗ ನನಗೆ ಹೊಡೆದ ಸರ್ವಸಿದ್ಧಿ ಸನ್ಯಾಸಿ ಕೂಡ ಈ ಜನ್ಮದಲ್ಲಿ ಧರ್ಮಾಧಿಕಾರಿಯಾಗಿ ಮೆರೆಯಲಿ. ಮುಂದಿನ ಜನ್ಮದಲ್ಲಿ ನನ್ನ ಹಾಗೆ ನಾಯಿಯಾಗಿ ಹುಟ್ಟಿ ಶಿಕ್ಷೆ ಅನುಭವಿಸಲಿ ಎಂದಿತು. ರಾಮನು, ನೀನು ಅದು ಹೇಗೆ ಹೇಳುತ್ತೀ? ಅವನು ಒಳ್ಳೆಯ ಕೆಲಸ ಮಾಡಬಹುದಲ್ಲವೇ ಎಂದಾಗ, ಸಾಧ್ಯವೇ ಇಲ್ಲ. ಅಧಿಕಾರ ಬರುವವರೆಗೆ ಹಾಗೆ, ಅಧಿಕಾರ ಬಂದ ಮೇಲೆ ಆಮೇಲೆ ನೆತ್ತಿಗೇರುತ್ತೆ. ಇದರಿಂದ ಯಾರೂ ಹೊರತಾಗಿರಲು ಸಾಧ್ಯವಿಲ್ಲ ಎಂದಿತು. ನಾಯಿ ಬುದ್ಧಿವಂತಿಕೆಯ ಮಾತು ಕೇಳಿ ರಾಮನು ಹಾಗೂ ಸಭಿಕರು ಜೋರಾಗಿ ನಕ್ಕರು. ಮಧುಸಿಕ್ತೋ ನಿಂಬಖಂಡ ದುಗ್ಧಪುಷ್ಟೋ ಭುಜಂಗಂ ಗಂಗಾಸ್ನಾತೋಪಿ ದುರ್ಜನ ಸ್ವಭಾವಂ ನೈವ ಮಂಚತಿ. ಬೇವಿನ ಕಾಂಡಕ್ಕೆ ಜೇನುತುಪ್ಪವನ್ನು ಹಚ್ಚಿದರೂ, ಹಾವಿಗೆ ಹಾಲನ್ನು ಎರೆದರೂ, ದುರ್ಜನರು ಗಂಗೆಯಲ್ಲಿ ಸ್ನಾನ ಮಾಡಿದರೂ ಯಾರ ಸ್ವಭಾವ ಕೂಡ ಬದಲಾಗುವುದಿಲ್ಲ. ಈ ಕಥೆಯನ್ನು ಕೇಳಿದ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಬೇರೆಯವರಿಗೂ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ. ಹಾಗೂ ವಿಡಿಯೋ ಬಗ್ಗೆ ಕಾಮೆಂಟ್ ಮಾಡಿ. ನಮಸ್ಕಾರ.